ಸಿಎಂ ಸಿದ್ದರಾಮಯ್ಯ ಅವರು ಸಲ್ಲಿಸಿರುವಂತಹ ರಿಟ್ ಅರ್ಜಿ ವಿಚಾರಣೆ ಡೀಟೇಲ್ಸ್ ಅನ್ನು ನೀಡ್ತಾ ಇದ್ವಿ. ವಾದ ಮಂಡನೆ ಮುಂದುವರಿತಿದೆ. ಬಹಳಷ್ಟು ಪ್ರಾಸಿಕ್ಯೂಷನ್ ವಿಚಾರವಾಗಿ ಫೈಟ್ ನಡೀತಾ ಇದೆ ಈಗ. ಸೊ ಜುಲೈ 14ರಂದು ನ್ಯಾಯಮೂರ್ತಿ PN ದೇಸಾಯಿ ಅವರ ಆಯೋಗ ರಚನೆ ಆಗಿತ್ತು. ಅವರ ನೇತೃತ್ವದಲ್ಲಿ ಮುಡಾ ಸಂಬಂಧ ರಾಜ್ಯಪಾಲರ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಡಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಿದ್ದಾರೆ. ಸೊ ಅದಕ್ಕೆ ಮೆಹ್ತಾ ಅವರು ಕೂಡ ಒಂದಷ್ಟು ಕ್ರಾಸ್ ಕ್ವಶನ್ಗಳನ್ನು ಕೂಡ ಮಾಡಿದ್ದಾರೆ. ಅಂದರೆ ಅವರ ವಾದ ಮಂಡನೆ ಕೂಡ ಆಗ್ತಾ ಇದೆ. ಈಗ ಈ ರಾಜ್ಯಪಾಲರ ಪ್ರಶ್ನೆ ವಿಚಾರವಾಗಿ ವಾದ ಮಂಡನೆ ಆಗ್ತಿರೋದು. ಸೊ ಸಿಎಂ ಸಿದ್ದರಾಮಯ್ಯ ಪರ ಈಗ ಏನು ಜುಲೈ 14ರಂದು ನ್ಯಾಯಮೂರ್ತಿ PN ದೇಸಾಯಿ ನೇತೃತ್ವದ ಆಯೋಗ ರಚನೆ ಮಾಡಲಾಗಿತ್ತು. ಎಲ್ಲ ಪ್ರಶ್ನೆಗಳು ಕೂಡ ಉತ್ತರವನ್ನು ಕೊಡಲಾಗಿದೆ ಅಂತ. ಸೊ ಹಾಗೆಯೇ ಯಡಿಯೂರಪ್ಪ ಪ್ರಕರಣದ ಒಂದು ಉಲ್ಲೇಖ ಕೂಡ ಆಗ್ತಾ ಇತ್ತು. ಕ್ಯಾಬಿನೆಟ್ ತೀರ್ಮಾನ ಹಾಗೂ ಅವರು ನೀಡಿದಂಥ ಕಾರಣ ಏನೇನು ಅನ್ನೋದ್ರ ಬಗ್ಗೆ ಕೂಡ ಆಗ ಕ್ಯಾಬಿನೆಟ್ನ ಒಂದು ಮೀಟಿಂಗ್ನಲ್ಲಿ ಏನಾಗಿತ್ತು ಅದರ ಬಗ್ಗೆ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಸೊ ಯಡಿಯೂರಪ್ಪ ವಿಚಾರ ಕೂಡ ಪ್ರಸ್ತಾಪ ಆಗ್ತಿರೋದು. ಸೊ ಆಗಿನ ಸಂದರ್ಭ ಹೇಗಿತ್ತು, ಹಾಗೆಯೇ ಈಗಿನ ಒಂದು ಪರಿಸ್ಥಿತಿಗಳು ಹೇಗಿದೆ, ಸ್ಥಿತಿಗತಿಗಳು ವಾಸ್ತವ ಏನು, ಇದೆಲ್ಲದರ ಬಗ್ಗೆ ಕೂಡ ಅಭಿಷೇಕ್ ಮನು ಸಿಂಘ್ವಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಸೊ ಪ್ರಾಸಿಕ್ಯೂಷನ್ ಫೈಟ್ ಈಗ ಜೋರಾಗಿ ನಡೀತಿದೆ. ಸೊ ಜುಲೈ 14ನೇ ತಾರೀಕು ಈ ಆಯೋಗವನ್ನು ರಚನೆ ಮಾಡಲಾಗಿತ್ತು. ಸೊ ಅದರ ಬಗ್ಗೆ ಈ ಕ್ಯಾಬಿನೆಟ್ನ ವಿಚಾರವಾಗಿ ಆರ್ಟಿಕಲ್ ಬಗ್ಗೆ ಕೂಡ ನಾವು ಆಗಲೇ ಹೇಳ್ತಾ ಇದ್ವಿ. ಏನು ಸಂವಿಧಾನದಲ್ಲಿ ತಿಳಿಸಲಾಗಿದೆ ಕ್ಯಾಬಿನೆಟ್ನ ಸಲಹೆಯನ್ನು ಗವರ್ನರ್ ಪಡಿಬೇಕು ಅಂತ. ಆಗ ಅದಕ್ಕೆ ಮೆಹ್ತಾ ಅವರು ಹೇಳಿದ್ರು, ಈ ಕ್ಯಾಬಿನೆಟ್ನಲ್ಲಿರೋರು ಏನು ಕಾನೂನು ಪಂಡಿತರ ಅವರು ಹೇಳೋದನ್ನು ಕೇಳೋದಕ್ಕೆ ಅಥವಾ ಅವರ ಸಲಹೆಯನ್ನು ಪಡೆಯೋದಕ್ಕೆ ಅಂತ. ಸೊ ಅದರಲ್ಲಿ ತಪ್ಪೇನಿದೆ ಅಂತ ಈಗ ಪ್ರಶ್ನೆ ವಾಪಸ್ ಈಗ ಆರ್ಟಿಕಲ್ ಇರೋದನ್ನು ನಾವು ಹೇಳ್ತಾ ಇರೋದು ಸಂವಿಧಾನದಲ್ಲಿ ಏನಿದೆ ಅಂತ ಅದರ ಬಗ್ಗೆ ಕೂಡ ಸಿಂಘ್ವಿ ಅವರು ವಾಪಸ್ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ದೂರು ಯಾರು ಸಲ್ಲಿಸಿದಾರಲ್ಲ ಅವ್ರ ಬಗ್ಗೆ ಕೂಡ ಒಂದಷ್ಟು ಉಲ್ಲೇಖವನ್ನು ಮಾಡಲಾಗಿದೆ. ಅಂದರೆ ಇವರು ಯಾವ ಉದ್ದೇಶಕ್ಕೆ ಈ ದೂರುಗಳನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದದಲ್ಲಿ ಹೇಳ್ತಾ ಇದ್ದಾರೆ. ಈ ದೂರು ಸಲ್ಲಿಸಿರುವಂಥವರ ಬಗ್ಗೆ ಕೂಡ ಇವರು ಇಂಥ ದೂರುಗಳನ್ನು ಬೇರೆ ಬೇರೆಯವರ ವಿಚಾರವಾಗಿ ಇವರು ಪ್ರಸ್ತಾಪ ಮಾಡಿದ್ದಾರೆ. ಸೊ ಹಾಗಾಗಿ ಇವರು ದೂರು ಸಲ್ಲಿಸ್ತಾ ಇರುವಂಥ ವ್ಯಕ್ತಿಗಳ ಬಗ್ಗೆ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅಲ್ಲಿ ತಮ್ಮ ವಾದ ಮಂಡನೆಯಲ್ಲಿ ತಿಳಿಸ್ತಿರೋದು. ಸೊ ಸಿಎಂ ಸಿದ್ದರಾಮಯ್ಯ ಪರ ಈಗ ವಾದ ಮಂಡನೆ ಮುಂದುವರಿತಿದೆ. ಅದರ ಆ ಕಡೆ ತುಷಾರ್ ಮೆಹ್ತಾ ಅವರು ಕೂಡ ರಾಜ್ಯಪಾಲರ ಪರವಾಗಿ ಎರಡೂ ಕಡೆ ಕೂಡ ಈಗ ಒಂದಷ್ಟು ಸಮಬಲದ ವಾದ ವಿವಾದಗಳು ಆಗ್ತಾ ಇದೆ. ಹಾಗೆಯೇ ಒಂದಷ್ಟು ಕೇಸ್ಗಳ ಬಗ್ಗೆ ಕೂಡ ಈಗ ಸಿಂಘ್ವಿ ವಾದ ಮಂಡನೆಯಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಕೆಲವೊಂದಷ್ಟು ಲೋಕಾಯುಕ್ತದ ಕಡೆಯಿಂದ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೇಕು ಅಂತ ಕೇಳಲಾಗಿದೆ. ಆದರೆ ಅದರ ಬಗ್ಗೆ ಯಾವುದೇ ಅನುಮತಿಯನ್ನು ಇದುವರೆಗೆ ರಾಜ್ಯಪಾಲರು ಕೊಟ್ಟಿಲ್ಲ. ಭಾಳ ಸೆಲೆಕ್ಟಿವ್ ಆಗಿ ಸಿದ್ದರಾಮಯ್ಯನವ್ರನ್ನ ಮಾತ್ರ ಇಲ್ಲಿ ಮುನ್ನೆಲೆಗೆ ತಂದು ಅವರ ಒಂದು ಕೇಸ್ನಲ್ಲಿ ಭಾಳ ಉತ್ಸಾಹ ರಾಜ್ಯಪಾಲರ ಕಡೆಯಿಂದ ಬರ್ತಾ ಇದೆ ಅಂತ. ಸೊ ಉಳಿದಂಥ ಹಲವಾರು ಕೇಸ್ಗಳದು ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ ಇವರೆಲ್ಲರ ವಿಚಾರವಾಗಿ ಕೂಡ ಲೋಕಾಯುಕ್ತ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಈಗ ರಾಜ್ಯಪಾಲರಿಗೆ ಮನವಿ ಮಾಡಿಕೊಂಡಿದೆ. ಆದರೆ ಅದಕ್ಕೆಲ್ಲ ಅಲ್ಲೆಲ್ಲೂ ಕೂಡ ಕಾಣದಂಥ ಉತ್ಸಾಹ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಈಗ ವಿಷಯ ಪ್ರಸ್ತಾಪ ಮಾಡ್ತಿದ್ದಾರೆ ಸಿಂಘ್ವಿ. ಸೊ ಇದು ಕೂಡ ನೀವು ಗಮನಿಸಬೇಕು. ಅಂದರೆ ಇಲ್ಲಿ ನೇರವಾಗಿ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದು ಇರುವಂಥ ಲೆಕ್ಕಾಚಾರ ಅಥವಾ ಇದರ ಉದ್ದೇಶ. ಸಿದ್ದರಾಮಯ್ಯನವ್ರನ್ನ ಅಲ್ಲಾಡಿಸಿದ್ರೆ ಸರ್ಕಾರ ಅಲ್ಲಾಡುತ್ತೆ, ಆ ಮೂಲಕ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಅನ್ನೋದು ಈಗ ತಮ್ಮ ವಾದ ಮಂಡನೆಯಲ್ಲಿ ತಿಳಿಸ್ತಾರೆ. ಇದು ಪೊಲಿಟಿಕಲಿ ಮೋಟಿವೇಟೆಡ್ ಆದಂಥ ಒಂದು ನಿರ್ಧಾರ ಅಂತ ಪ್ಯೂರ್ಲಿ. ಇನ್ನು 2020ರಲ್ಲಿ ಏನಾಗಿತ್ತು ಅದರ ಬಗ್ಗೆ ಕೂಡ ಈಗ ನಿವೇಶನಗಳಿಗೆ ಕ್ರಯ ಪತ್ರ ಆಗಿದೆ. ಇದರ ಬಗ್ಗೆ ಕೂಡ ಡೀಟೇಲನ್ನು ಅಭಿಷೇಕ್ ಸಿಂಘ್ವಿ ಅವರು ತಿಳಿಸ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನಾಯಿತು, 2004ರಲ್ಲಿ ಏನಾಯಿತು, ಅದಾದಮೇಲೆ 10ರಲ್ಲಿ ಆಗಿರುವಂಥದ್ದು ಏನು, ಇದೆಲ್ಲದರ ಬಗ್ಗೆ ಕೂಡ ಈಗ ತಿಳಿಸಲಾಗ್ತಾ ಇದೆ. ಬಹುತೇಕ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರಲಿಲ್ಲ. ಇದು ಭಾಳ ನೀವು ಗಮನಿಸಬೇಕಾದಂಥ ವಿಚಾರ ಅಂತ ವಕೀಲ ಸಿಂಘ್ವಿ ಅವರು. ಯಾವುದೇ ತರಾತುರಿಯಲ್ಲಿ ಇವೆಲ್ಲವೂ ಕೂಡ ಆಗಿಲ್ಲ. ಪೇಪರ್ ವರ್ಕ್ಗಳು ಹಾಗೇನೆ ಒಬ್ಬರಿಂದ ಒಬ್ಬರಿಗೆ ಕನ್ವರ್ಟ್ ಆಗುವಂಥ ವಿಚಾರ, ಏನು ಪ್ರಭಾರೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅಥವಾ ದಾನವಾಗಿ ಕೊಡುವಂಥ ಟೈಮ್ನಲ್ಲೂ ಕೂಡ ಯಾವುದರಲ್ಲೂ ಕೂಡ ಸಿದ್ದರಾಮಯ್ಯನವರ ಇನ್ಫ್ಲುಯೆನ್ಸ್ ಇಲ್ಲ ಅನ್ನೋದು ಈಗ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದ ಮಂಡನೆಯಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಸಿಎಂ ಸಿದ್ದರಾಮಯ್ಯ ಪರ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆ ಮಾಡುವಂಥ ಸ್ಟೈಲನ್ನೇ ನೀವು ನೋಡಬೇಕು. ಭಾಳಷ್ಟು ಪಾಯಿಂಟ್ಗಳನ್ನು ಹಾಕ್ತಾ ಇರ್ತಾರೆ. ಜೊತೆಗೆ ಭಾಳ ಸ್ಪಾಂಟೇನಿಯಸ್ ಆಗಿ ವಿಚಾರಗಳನ್ನು ಅಭಿಷೇಕ್ ಮನು ಸಿಂಘ್ವಿ ಈಗ ತಿಳಿಸ್ತಾ ಹೋಗ್ತಿದ್ದಾರೆ. ಸೊ ಕ್ಯಾಬಿನೆಟ್ ವಿಚಾರವಾಗಿ ಭಾಳ ವಿಸ್ತೃತವಾಗಿ ವಿವರಣೆಯನ್ನು ಕೂಡ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ಸಿಂಘ್ವಿ ತಿಳಿಸ್ತಾ ಇದ್ದಾರೆ. ಜೊತೆಗೆ 2014, 5 ಇಲ್ಲೆಲ್ಲ ಏನಾಗಿತ್ತು ಇಸ್ವಿಗಳಲ್ಲಿ, ಆಗ ಸಿದ್ದರಾಮಯ್ಯನವರು